ಎಲ್ಲರಿಗೂ ನಮಸ್ಕಾರ. ಈಗ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಇದ್ಯಾವ ಊರು ಅಂತ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಪರಿಚಯ ಎಲ್ಲರಿಗೂ ಇರುತ್ತೆ. ಇವತ್ತು ವಿಶೇಷವಾಗಿ ಇದ್ರ ಬಗ್ಗೆ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ, 96ನೇ ಜನ್ಮದಿನ. ಬೆಂಗಳೂರಲ್ಲಿ ಅವ್ರ ಸಮಾಧಿ ಕಡೆ ಸಾಕಷ್ಟು ಸಂಭ್ರಮ ಸಡಗರ ಇರುತ್ತೆ. ಹುಬ್ಬಳ್ಳಿಯ ಈ ಒಂದು ಸಿದ್ಧಾರೂಢ ಮಠಕ್ಕೂ ರಾಜ್ಕುಮಾರ್ಗೂ ಕನೆಕ್ಷನ್ ಹೇಗೆ ಅಂಥೇಳಿ ಪ್ರಶ್ನೆ ಬರುತ್ತಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರು ಇದೇ ಒಂದು ದೇವಸ್ಥಾನದಲ್ಲಿ ಇರ್ತಿದ್ರು. ಅಂದರೆ ನಾಟಕ ಕಂಪನಿಗಳ ಜೊತೆಗೆ ಬಂದಾಗ ದೇವಸ್ಥಾನದಲ್ಲೇ ಇದ್ದು ಇಲ್ಲಷ್ಟು ಸೇವೆ ಮಾಡಿ ಮತ್ತೆ ತಮ್ಮ ನಾಟಕ ಕಂಪನಿ ಬೇರೆ ಊರಿಗೆ ಹೋದಾಗ ಅಲ್ಲಿಗೆ ಹೋಗ್ತಾಯಿದ್ರು ಅನ್ನುವಂಥದ್ದು ಒಟ್ಟು ನಮಗೆ ಸಿಗುವಂತಹ ಮಾಹಿತಿ. ತುಂಬ ನಡೆದುಕೊಳ್ಳುವಂಥ ಒಂದು ದೇವಸ್ಥಾನ. ಹುಬ್ಬಳ್ಳಿಯ ನಿವಾಸಿಗಳು ಅಥವಾ ಹುಬ್ಬಳ್ಳಿಯ ಜನ ಕೂಡ ಸಿದ್ಧಾರೂಢರನ್ನು ನಂಬ್ತಾರೆ, ಆರಾಧಿಸ್ತಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಯಾವ ಒಬ್ಬ ಸದಸ್ಯ ಕೂಡ ಹುಬ್ಬಳ್ಳಿಗೆ ಬಂದರೂ ಸಿದ್ಧಾರೂಢರ ದರ್ಶನ ಪಡೆದು ಹೋಗ್ತಾರೆ. ಇತ್ತೀಚೆಗೆ ಅಂದರೆ ಒಂದು 7-8 ತಿಂಗಳ ಹಿಂದೆ ಅನಿಸುತ್ತೆ, ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಹುಬ್ಬಳ್ಳಿಗೆ ಬಂದಾಗ ಮಠಕ್ಕೆ ಬಂದು ದರ್ಶನ ಪಡೆದು ಹೋಗಿದ್ದರು. ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಹುಬ್ಬಳ್ಳಿಗೆ ಬಂದರೆ ಈ ಮಠಕ್ಕೆ ಬಂದು ಹೋಗ್ತಿದ್ರು. ಸೊ ಈ ಮಠ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಆಗಿರುವಂಥದ್ದು. ಹಾಗೆಯೇ ಬಾಲಿವುಡ್ನ ನಟಿ ಕಾಜೋಲ್ ಅವರ ಫ್ಯಾಮಿಲಿಗೂ ಕೂಡ ಒಂದು ಕನೆಕ್ಷನ್ ಇದ್ದೇ ಇದೆ. ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಸಿದ್ಧಾರೂಢರ ಈ ಒಂದು ಮಠಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಏನಪ್ಪ ಅಂದರೆ ಸಿನಿಮಾದವರ ಕನೆಕ್ಷನ್ ಇರುವಂಥದ್ದು. ಇನ್ನು ಮಠಕ್ಕೆ ನಾವು ಹೋದಾಗ ಪ್ರತಿದಿನ ಇಲ್ಲಿ ಬೆಳಗ್ಗೆ ಸಿದ್ಧಾರೂಢರ ಪ್ರಸಾದ ನಮಗೆ ಸಿಗುತ್ತೆ. ಹಾಗೆಯೇ ರಾತ್ರಿ ಕೂಡ ಸಿದ್ಧಾರೂಢರ ಪ್ರಸಾದ ನಮಗೆ ಇಲ್ಲಿ ಸಿಗುತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು ಪ್ರಸಾದ ಯಾವ ಥರ ಇರುತ್ತೆ ಅನ್ನುವಂಥದ್ದು. ತುಂಬ ವಿಶೇಷವಾದ ಒಂದು ದೇವಸ್ಥಾನ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಹಾಗೆಯೇ ಒಂದು ಕಡೆ ಸಿದ್ಧಾರೂಢರು ಇದ್ದಾರೆ, ಮತ್ತೊಂದು ಕಡೆ ಗುರುನಾಥ್ ರೋಡು. ಸೊ ಇವರ ಸಮಾಧಿಗಳು ಹಾಗೆಯೇ ಇವರ ಸಮಾಧಿ ಮಂದಿರ ನಮಗೆ ತುಂಬ ಖುಷಿ ಕೊಡುವಂಥ ಒಂದು ಜಾಗ. ಪ್ರತಿ ಸೋಮವಾರ ಇಲ್ಲಿ ಜನಜಾತ್ರೆ ಇರುವಂಥದ್ದು, ಹಬ್ಬ ಹರಿದಿನಗಳು ಹಾಗೆಯೇ ವಿಶೇಷ ದಿನಗಳು ಇಲ್ಲಿ ಒಂದು ಸಂಭ್ರಮ ಸಡಗರ ಇರುತ್ತೆ ಅಂತ ಹೇಳ್ಬೋದು. ನಾವು ಹುಬ್ಬಳ್ಳಿಯ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಬಂದರೆ ಅದು ಸಿದ್ಧಾರೂಢರ ಮಠ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಕ್ಕೊಂಡು ಇಲ್ಲೇ ಆಯ್ಕೆ ತಡಿ ಮುಗಿಲಿ.